ಕೋಲಾರ ಟಿಕೆಟ್ ಗೊಂದಲದ ಬಗ್ಗೆ ಸಿಎಂ ಸಭೆಯನ್ನು ಮಾಡಲಿದ್ದಾರೆ. ಕಾವೇರಿ ನಿವಾಸಕ್ಕೆ ಆಗಮಿಸಿರುವಂತದ್ದು ಸಿಎಂ ಸಿದ್ದರಾಮಯ್ಯ. ಸಿಎಂ ಕಾರಿನಲ್ಲೇ ಬಂದಿದ್ದಾರೆ. ಕೋಲಾರ ಭಾಗದ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಮುನಿಯಪ್ಪ ಕುಟುಂಬಕ್ಕೆ ಕೊಡಬಾರದು ಅಂತ ಆ ಕೋಲಾರ ಲೋಕಸಭಾ ವ್ಯಾಪ್ತಿಯ ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಮುನಿಯಪ್ಪ ಪುತ್ರಿ ಹೊರತುಪಡಿಸಿ ಉಳಿದಂತ ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಆಗ್ರಹಿಸ್ತಾ ಇರುವಂತದ್ದು. ಇವತ್ತು ಕೋಲಾರ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸಿ ಟಿಕೆಟ್ ಅನ್ನ ಕೊಡಲಾಗುತ್ತೆ. ರಾಮನಗರದಿಂದ ಹೊರಡುವಾಗ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಲಾರ ಟಿಕೆಟ್ ವಿಚಾರದಲ್ಲಿ ಕಲ್ಪನೆ ಮಾಡಿಕೊಂಡು ಗಾಬರಿ ಆಗ್ಬಿಟ್ಟಿದ್ದಾರೆ. ಮುನಿಯಪ್ಪ ಹಿರಿಯರಿದ್ದಾರೆ, ಅವರ ಅಭಿಪ್ರಾಯವನ್ನ ಪಡಿತೇವೆ, ಯಾರಿಗೆ ಟಿಕೆಟ್ ಕೊಡಬೇಕು ನಮಗೆ ಗೊತ್ತಿದೆ ಅಂತ ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜೀನಾಮೆ ನಾಟಕ ಎಂಬ ಮುನಿಯಪ್ಪ ಹೇಳಿಕೆ ವಿಚಾರ ಸಿಎಂ ಡಿಸಿಎಂ ಹೈಕಮಾಂಡ್ಗೆ ಗೌರವ ಕೊಟ್ಟು ಸುಮ್ಮನಿದ್ದೇವೆ, ನಾನು ಏನು ಮಾತನಾಡಲ್ಲ ಅಂತ ಹೇಳಿದ್ದಾರೆ ಸಚಿವ ಎಂಸಿ ಸುಧಾಕರ್ ಅವರು. ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನುವಂಥ ವಿಚಾರ ಯಾವಾಗ ಗೊತ್ತಾಯಿತು ಆ ಕ್ಷಣದಲ್ಲೇ ಕೋಲಾರ ಭಾಗದ ಶಾಸಕರು ಹಾಗೆ ಚಿಂತಾಮಣಿಯ ಸಚಿವರು ಕೂಡ ಆಗಿರುವಂಥ ಸುಧಾಕರ್ ಅವರು ಎಲ್ಲರೂ ಕೂಡ ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿಸಿ ರಾಜೀನಾಮೆಯನ್ನ ಕೊಡುವ ಮುಖಾಂತರ ಒತ್ತಡ ತಂತ್ರವನ್ನು ಅನುಸರಿಸಲಿಕ್ಕೆ ಮುಂದಾಗಿದ್ರು. ದೊಡ್ಡ ಹೈಡ್ರಾಮಾ ನಡೆದಿತ್ತು ನಿನ್ನೆ, ನಿಮಗೂ ಕೂಡ ಗೊತ್ತಿದೆ. ಅದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬೀಳುತ್ತಾ ಕಾದ್ ನೋಡಬೇಕು. ಬಿಕಾಸ್ ನಿನ್ನೆಯಿಂದಲೂ ಕೂಡ ಆ ಅಸಮಾಧಾನದ ಹೇಳಿಕೆಗಳು, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕೋಲಾರದು ಎಲ್ಲ ಅವರಾಗ ಅವ್ರು ಕಲ್ಪನೆ ಮಾಡಿಕೊಂಡು ಗಾಬರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾವ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಇವತ್ತು ಕೂತ್ಕೊಂಡು ಮಾತಾಡ್ತೀವಿ. ಎಲ್ಲ ಪಾರ್ಟಿ ಲೈನಲ್ಲಿ ಇರಬೇಕು. ಪಾರ್ಟಿ ಶಿಸ್ತಿನ ಪ್ರಯಾರಿಟಿ ನಮಗೆ. ಇಲ್ಲೂ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿನೂ ಹೇಳ್ತಾ ಇದ್ದಾರೆ, ಡೆಲ್ಲಿಯವರು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಫಸ್ಟ್ ಎವ್ರಿ ಒನ್ ಶುಡ್ ಬಿ ಇನ್ ದಿ ಲೈನ್ ಆಫ್ ಪಾರ್ಟಿ. ಎಲ್ಲ ಆಯ್ತು, ನಮ್ಗೆ ಗೊತ್ತಿದೆ ಯಾರು ಕೊಡಬೇಕು ಅಂತ. ಮುನಿಯಪ್ಪನವ್ರು ಸೀನಿಯರ್ ಲೀಡರ್, ಅವ್ರ ಅಡ್ವೈಸು ನಾವು ಗಮನಿಸೋಣ. ಬೇರೆಯವ್ರ ಅಡ್ವೈಸು, MLA ಅಡ್ವೈಸು ಗಮನಿಸೋಣ. ಕೋಲಾರದ ಇವತ್ತು ಇವತ್ತು ಮಾತಾಡ್ತೀವಿ. ಅಲ್ಲ, ನೆನ್ನೆ ನಡೆದಿದ್ದೆಲ್ಲ ಪ್ರಹಸನ ಮಾಡಿದ್ರು, ಡ್ರಾಮಾದ ಅಂತ ಚುನಾವಣೆ ಹೊತ್ತಲ್ಲಿ ಮುನಿಯಪ್ಪರು ಹೇಳ್ತಿದ್ದಾರೆ, ನಾಟಕ ಮಾಡಿದ್ದಾರೆ ನೆನ್ನೆ ಎಲ್ಲ ನಮ್ಮ ಸ್ವಲ್ಪ ಹಂಗೆ ಹಿಂದೆ ಏನ್ ಮಾಡಿಲ್ಲ. ಆ ಕಡೆ ನ್ಯಾಚುರಲ್ ಆಗಿ ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಅದು ಇತ್ಯರ್ಥ ಆಗಿಲ್ಲ ಸರ್. ಅಷ್ಟೊಂದು ಕಗ್ಗಂಟ ಸರ್ ಅದು ಕೋಲಾರ ಬಗೆಹರಿಸಕ್ ಆಗದೆ ಇರುವಷ್ಟು ಇದಾಗಿದೆ ಅಂತ. ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಹರಿಸಿದ್ರೆ ಎಲ್ಲ ಬಗೆಹರಿದವರು, ಅದು ಬಗೆಹರಿತದೆ. ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಸರ್? ಯಾಕೆಂದ್ರೆ ಯಾವ ಬಣ ಕೊಟ್ಟರು ಕೂಡ ಭಿನ್ನಮತ ಬುಟ್ಟಿ ಅಂತಾರೆ. ಹಾಗಾದ್ರೆ 10 ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿ ಅವರು, ಅವರೆಲ್ಲ ಪರಿಣಾಮ ಬೀರಲ್ವೇನಪ್ಪ ಸರ್? ಈಗ ಎಡಗೈ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಸರ್. ಅಲ್ಲಿ ಈಗ ಎಡಗೈ ಸಮುದಾಯಕ್ಕೆ ಸಾಂಪ್ರದಾಯಿಕ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಸಾಂಪ್ರದಾಯಿಕ ಅಸ್ತ್ರ ಬಿಟ್ಟಿದ್ದಾರೆ ಸರ್. ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ಗೆ ಗೌರವ ಕೊಟ್ಟು ನಾವು ಏನು ನಮ್ಮ ಸಿಟ್ಟೆಲ್ಲ ಇತ್ತು ಅವ್ರು ಮಾತಾಡ್ತೀವಿ ಅಂತ ಹೇಳಿರೋದ್ರಿಂದ ಅವರಿಗೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ನಾವು ಸುಮ್ಮನೆ ಇದೀವಿ. ಅದು ಬಿಟ್ಟು ಬೇರೆ ಹೆಚ್ಚು ನಾನು ಮಾತಾಡ್ತೀನಿ. ಸರ್, ನಿಮಗೆ ತೋರಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಅಸಮಾಧಾನಿತ ಸುಧಾಕರ್ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತೃಪ್ತರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಆಕ್ಚುಲಿ ಬಿಜೆಪಿಯಲ್ಲಿ ಎದ್ದಿದ್ದಂತ ಬಂಡಾಯವನ್ನ ನೋಡ್ತಾ ಏನ್ ಎಲ್ಲವೂ ಸರಿ ಇಲ್ಲ ಬಿಜೆಪಿಯಲ್ಲಿ ಅಂತ ಆಡ್ಕೊಂಡು ನಗಂಗಿತ್ತು. ಕಾಂಗ್ರೆಸ್ ಪಕ್ಷದವರು ಮಾತನಾಡ್ತಾ ಇದ್ರು. ಆದ್ರೆ ಅದೆಲ್ಲ ಸೇರಿ ಕೋಲಾರನೇ ಒಂದು ಲೆಕ್ಕ ಆಗೋಗ್ಬಿಟ್ಟಿದೆ. ಅದೆಲ್ಲ ಅಸಮಾಧಾನಕ್ಕೆ ಒಂದು ರೀತಿಯ ಕಿರೀಟ ಇಟ್ಟಂತಾಗಿರುವಂಥದ್ದು ಕೋಲಾರದ ಅಸಮಾಧಾನ. ಈಗ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಅಂದ್ರೆ ಸಮಾಧಾನ ಪಡಿಸುವಂತ ಯತ್ನ ಯಾವ ರೀತಿಯಾಗಿ ನಡೀತಾ ಇದೆ, ಯಾರೆಲ್ಲ ಬಂದಿದ್ದಾರೆ ಈಗ ಆಲ್ರೆಡಿ, ಇದೆಲ್ಲವೂ ಕೂಡ ಇವತ್ತೇ ಬಗೆಹರಿಯುತ್ತಾ ಹೇಗೆ ಅಂತ?
ಪೃಥ್ವಿರಾಜ್ ಈಗಾಗಲೇ ಬಗೆಯಿರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಕೆ.ಎಚ್. ಮುನಿಯಪ್ಪ ಅವರು ಅತ್ಯಂತ ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗಿರುವಂತಹ ನಾಯಕರು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಟಿಕೆಟ್ ಪಡಿಸುವಂತ ನಿಟ್ಟಿನಲ್ಲಿ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಕೆ.ಎಚ್. ಮುನಿಯಪ್ಪ ಅವರ ವಿರುದ್ಧವಾಗಿ ಇದೀಗ ಶಾಸಕರು ರೆಬಲ್ ಆಗಿರುವಂತದ್ದು. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇರುವಂತದ್ದು. ಈಗ ಒಂದು ಸಭೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ನಾಯಕರು ಆಗಮಿಸ್ತಾ ಇದ್ದಾರೆ. ಮುಖ್ಯವಾಗಿ ಸುಧಾಕರ್ ಆಗಿರ್ಬೋದು, ಎಂ.ಸಿ. ಸುಧಾಕರ್ ಆಗಿರ್ಬೋದು, ನಂಜೇಗೌಡ ಆಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು, ಹೀಗೆ ಪ್ರಮುಖವಾದಂತಹ ನಾಯಕರು ಎಲ್ಲರೂ ಕೂಡ ಕೋಲಾರ ಭಾಗದ ನಾಯಕರು ಕೂಡ ಭಾಗವಹಿಸ್ತಾ ಇರುವಂತದ್ದು. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಮುಖಂಡರ ಎರಡು ಬಣದ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಮ್ಮತದ ಅಭಿಪ್ರಾಯವನ್ನು ನಿರ್ಣಯವನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅಭ್ಯರ್ಥಿ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಆದರೆ ಇಷ್ಟು ದಿನಗಳ ಕಾಲ ಯಾವುದೇ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತಹ ವಿಚಾರವನ್ನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು. ಆದರೆ ಕೆ.ಎಚ್. ಮುನಿಯಪ್ಪ ಅವರು ಹೈಕಮಾಂಡ್ಗೆ ಹತ್ತಿರವಾದಂತಹ ನಾಯಕರಾಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕೆ.ಎಚ್. ಮುನಿಯಪ್ಪ ಅವರು ಎದುರಾಕೊಂಡು ಈ ಒಂದು ಟಿಕೆಟ್ ಅನ್ನ ರಮೇಶ್ ಕುಮಾರ್ ಅವರ ಬಣ ಏನಿದೆ ಅವರಿಗೆ ಟಿಕೆಟ್ ಕೊಡೋದಕ್ಕೂ ಕೂಡ ಸಿದ್ದರಾಮಯ್ಯ ಸಾಧ್ಯವಾಗಿದ್ದಿಲ್ಲ. ಈಗಾಗಲೇ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಮೇಶ್ ಕುಮಾರ್ ಅವರ ಜೊತೆಯಲ್ಲಿ ನಿಂತಿದ್ದಾರೆ, ಪರವಾಗಿ ನಿಂತಿದ್ದಾರೆ. ಮತ್ತೆ ಕೆ.ಎಚ್. ಮುನಿಯಪ್ಪ ಅವರ ವಿರುದ್ಧವಾಗೂ ಕೂಡ ಎಲ್ಲೋ ಒಂದ್ ಕಡೆ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು. ಮತ್ತೆ ಕೆ.ಎಚ್. ಮುನಿಯಪ್ಪ ಅವರ ಅಳಿಯವನಿಗೂ ಕೂಡ ಈಗಾಗಲೇ ಟಿಕೆಟ್ ಅಗತ್ಯತೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸಚಿವರುಗಳ ಜೊತೆಗೂ ಕೂಡ ಸಮಾಲೋಚನೆ ನಡೆಸಿದ್ದಾರೆ. ಇಲ್ಲ ಒಂದ್ ಕಡೆ ರಮೇಶ್ ಕುಮಾರ್ ಏನಿದ್ದಾರೆ ಅವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಲ್ಲುವಂತ ಸಾಧ್ಯತೆ ಇದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಂತರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಏನು ನಿರ್ದೇಶನ ಕೊಡ್ತಾರೆ ಆ ಒಂದು ನಿರ್ದೇಶನದ ಆಧಾರದ ಮೇಲೆನೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನ ಆಗಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಕೆ.ಎಚ್. ಮುನಿಯಪ್ಪ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಒಪ್ಪೋದಿಲ್ಲ, ನಮ್ಮ ಕೋಲಾರ ಭಾಗದಲ್ಲಿ ತಮ್ಮದೇ ಆದ ಹಿಡಿತಾ ಇದೆ. ಮುನಿಯಪ್ಪ ಕಡೆಯವರಿಗೆ ಕೊಟ್ರೆ ರಮೇಶ್ ಕುಮಾರ್ ಬಣದವರು ಸೋಲಿಸ್ತಾರೆ, ರಮೇಶ್ ಕುಮಾರ್ ಬಣದವರಿಗೆ ಕೊಟ್ರೆ ಮುನಿಯಪ್ಪ ಕಡೆಯವರು ಸೋಲಿಸ್ತಾರೆ. ಸೊ ಹೀಗಾಗಿ ಯಾರಾದ್ರೂ ಇಬ್ಬರಿಗೂ ಕೂಡ ಒಪ್ಪಿತ ಆಗುವಂತ ಅಭ್ಯರ್ಥಿ ಬೇಕೇ ಬೇಕು. ಇಲ್ಲ ಅಂದ್ರೆ ಗೆಲ್ಲಬಹುದಾಗಿರುವಂತ ಕ್ಷೇತ್ರವನ್ನ ಈಸಿಯಾಗಿ ಕಳೆದ ಬಾರಿಯಂತೆ ಕಾಂಗ್ರೆಸ್ ಕಳ್ಕೊಳ್ಳುವಂತ ಚಾನ್ಸಸ್ ದಟ್ಟವಾಗಿರುವಂತದ್ದು. ಆ ರೀತಿಯಾಗಿ ಯಾರ್ದಾದ್ರೂ ಹೆಸರು ಕೇಳಿ ಬರ್ತಾ ಇದೆಯಾ ಕೋಲಾರ ವಿಚಾರದಲ್ಲಿ? ಆ ಥರದೊಂದು ಚರ್ಚೆ ನಡೀತಾ ಇರುವಂಥದ್ದು ಪೃಥ್ವಿರಾಜ್. ಈಗಾಗಲೇ ಕೋಲಾರ ಭಾಗದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ಗೆದ್ದಿದ್ದಾರೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ಗೆಲ್ಲುವಂಥ ಕ್ಷೇತ್ರವನ್ನು ಕಳೆದುಕೊಳ್ಳುವಂಥ ಒಂದು ಚರ್ಚೆ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಶುರುವಾಗಿರುವಂಥದ್ದು. ಒಂದು ಕಡೆಗೆ ರಮೇಶ್ ಕುಮಾರ್ ಬಣದವ್ರಿಗೂ ಕೊಟ್ಟರೆ ಕೆ.ಎಚ್. ಮುನಿಯಪ್ಪ ಅವರು ಸೋಲಿಸ್ತಾರೆ, ಕೆ.ಎಚ್. ಮುನಿಯಪ್ಪ ಅವರು ಬಣಕ್ಕೆ ಕೊಟ್ಟರೆ ರಮೇಶ್ ಕುಮಾರ್ ಅವರು ಸೋಲಿಸ್ತಾರೆ. ಯಾಕಂದ್ರೆ ಅಲ್ಲಿ ಜಿದ್ದಿನ ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ನಲ್ಲೇ ಜಿದ್ದಿ ಉಂಟಾಗಿರುವಂಥದ್ದು. ರಮೇಶ್ ಕುಮಾರ್ ಮತ್ತೆ ಕೆ.ಎಚ್. ಮುನಿಯಪ್ಪ ಅವರ ನಡುವೆ ಹಾವು ಮುಂಗುಸು ತರ ಇರುವಂತದ್ದು. ಮತ್ತೆ ಇಬ್ರು ಕೂಡ ಒಗ್ಗಟ್ಟಾಗುವಂತ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ತಲೆನೋವಾಗಿದೆ. ಇಬ್ಬರು ನಾಯಕರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನ ಮಾಡಿದ್ರು ಕೂಡ ಅದು ಸಫಲ ಆಗಲಿಲ್ಲ. ಈ ಹಿಂದೆ ನಾವು ಗಮನಿಸಬಹುದು, ಕಾಂಗ್ರೆಸ್ ಆಫೀಸಲ್ಲಿ ಇಬ್ರು ಕೂಡ ಕೂರಿಸ್ಕೊಂಡ್ರು, ಅಕ್ಕಪಕ್ಕದಲ್ಲಿ ಕೂರಿಸ್ಕೊಂಡ್ರು ಕೂಡ ಎಲ್ಲ ಒಂದ್ ಕಡೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಅವರಿಬ್ರು ಮುಂದಾಗಿಲ್ಲ. ಇದರಿಂದಾನೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಬಗೆಹರುವಂತ ಲಕ್ಷಣಗಳು ಇಲ್ಲ ಅನ್ನುವಂಥದ್ದು. ಹೀಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ನೀವು ಹೇಳಿದಂಗೆ ಇಬ್ಬರ ಬಣದ ಬದಲು ಮೂರನೇವರೆಗೂ ಕೂಡ ಟಿಕೆಟ್ ಅನ್ನ ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನ ಆಗಬಹುದು. ಆದ್ರೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ತೀರ್ಮಾನವನ್ನು ಮಾಡ್ತಾರೆ ಅಂತ ಕೂಡ ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಕೆ.ಎಚ್. ಮುನಿಯಪ್ಪ ಅವರು ಪ್ರಬಲ ನಾಯಕರು ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಹತ್ತಿರವಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅತ್ಯಾಪ್ತರು. ಇಂತಹ ಸಂದರ್ಭದಲ್ಲಿ ಕೆ.ಎಚ್. ಮುನಿಯಪ್ಪ ಅವರನ್ನು ಎದುರಾಕೊಂಡು ಕೂಡ ಹೈಕಮಾಂಡ್ ನಾಯಕರು ನಡೆದುಕೊಳ್ಳೋದಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರಾಗಿರ್ಬೋದು ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಡೆಯುವಂತ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಸ್ಪಷ್ಟವಾದಂತಹ ಉತ್ತರ ಸಿಗಬಹುದು ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಕೃಷ್ಣ, ಯಾವುದೇ ಪಕ್ಷ ಆದ್ರೂ ಕೂಡ ಒಂದು ನಾಯಕರ ಮಾತುಗಳನ್ನ ಆಲಿಸಬೇಕಾಗತ್ತೆ, ಸಮಾಧಾನಗೊಳ್ಬೇಕಾಗತ್ತೆ. ಯಾವ್ದಾದ್ರು ಒಬ್ಬರ ನಾಯಕರ ಬಣದಲ್ಲಿ ಗುರ್ಸ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಯಡಿಯೂರಪ್ಪನವರು ತುಮಕೂರಿನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಅಸಮಾಧಾನ ವ್ಯಕ್ತಪಡಿಸಿದಂತ ಮಾಧುಸ್ವಾಮಿ ಅವರಾಗಿರ್ಬೋದು, ಕರಡಿ ಸಂಘಣ್ಣ ಆಗಿರ್ಬೋದು, ಕೊಪ್ಪಳದಲ್ಲಿ ಮತ್ತೊಂದ್ ಕಡೆ ದಾವಣಗೆರೆಯಲ್ಲಂತೂ ಇದ್ಬದ್ ಎಲ್ಲ ಬಿಜೆಪಿ ನಾಯಕರೇ ಒಂದ್ ಕಡೆ, ಸಿದ್ದೇಶ್ವರ ಅವರ ಕುಟುಂಬನೇ ಒಂದ್ ಕಡೆ, ಈ ರೀತಿಯಾಗಿತ್ತು ಸೇಮ್ ಸಿಚುಯೇಷನ್. ಯಡಿಯೂರಪ್ಪನವರು ಈಸಿಯಾಗಿ ಸಾಲ್ವ್ ಮಾಡಿದ್ರು. ಬಿಕಾಸ್ ಅಸಮಾಧಾನಗೊಂಡಿದ್ದಂಥವ್ರು ಎಲ್ಲರೂ ಕೂಡ ಅವರ ಆಪ್ತರೇ ಆಗಿದ್ದಂಥವ್ರು. ಸೇಮ್ ಸಿಚುಯೇಷನ್ ಮುಖ್ಯಮಂತ್ರಿಗಳಿಗೂ ಕೂಡ ಅಷ್ಟೇ. ಮುಖ್ಯಮಂತ್ರಿ ಆಪ್ತ ಬಣದಲ್ಲಿ ಇದ್ದಂಥವರೇ ಎಲ್ಲರೂ ಅಸಮಾಧಾನಗೊಂಡಿದ್ದಂಥವ್ರು. ಯಾಕೆ ಆಗ್ತಾ ಇಲ್ಲ ಅಂತ ಇವ್ರ ಮಾತನ್ನು ಕೇಳೋದಿಲ್ಲ ಅಂದ್ರೆ ಹೇಗೆ ಅಂತ?
ಪೃಥ್ವಿರಾಜ್, ಈಗಾಗಲೇ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಹಿರಿಯ ನಾಯಕರು ಈಗಾಗಲೇ ರಿಟೈರ್ಡ್ ಆಗಿದ್ದಾರೆ. ಯಡಿಯೂರಪ್ಪನವ್ರ ಮಾತು ಎಲ್ಲರೂ ಕೂಡ ಕೇಳಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಕೇಳಬೇಕಾದಂತ ಪರಿಸ್ಥಿತಿ ಪಕ್ಷದ ನಾಯಕರಾಗಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಎಲ್ಲೇ ಹೋದ್ರು ಕೂಡ ಅದಕ್ಕೆ ಸ್ಪಂದನೆ ಸಿಗ್ತಾ ಇದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಆ ರೀತಿಯಾದಂತಹ ಸನ್ನಿವೇಶ ಇಲ್ಲ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಕೂಡ ಅವರ ನಾಯಕತ್ವದ ಚುನಾವಣೆ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಎದುರಾಕೊಂಡು, ಅಂದ್ರೆ ಮುಖ್ಯವಾಗಿ ನಾನು ಹೈಕಮಾಂಡ್ ಹತ್ತಿರವಾಗಿ ಇದೇನೆ, ಸಿದ್ದರಾಮಯ್ಯವರು ಯಾವುದೇ ರೀತಿಯಿಂದ ಲೆಕ್ಕಕ್ಕಿಲ್ಲ ಅನ್ನೋ ಭಾವನೆಯಲ್ಲಿ ಕೆಎಚ್ ಮುನಿಯಪ್ಪ ಅವರು ಕೂಡ ಇದ್ದಾರೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೇವೆ. ಇದೇ ಒಂದು ಕೆಎಚ್ ಮುನಿಯಪ್ಪ ಅವರು ರಮೇಶ್ ಕುಮಾರ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ಮಾಡುವಂತದ್ದು, ಮತ್ತೆ ಅವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2018ರಲ್ಲಿ ನಿಂತಿರುವಂತದ್ದು, ಹೀಗೆ ಹಲವು ವಿಚಾರಗಳ ಬಗ್ಗೆ ಇದೇ ಕೆಎಚ್ ಮುನಿಯಪ್ಪ ಅವರು ಅಸಮಾಧಾನವನ್ನು ಹೊರಹಾಕಿದ್ರು. ಅಂದ್ರೆ ರಮೇಶ್ ಕುಮಾರ್ ಅವರ ಜೊತೆಗೆ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ನಿಲ್ತಾರೆ ಅನ್ನುವಂಥದ್ದು. ಇದೀಗ ಮತ್ತೆ ಈಗ ಕೆಎಚ್ ಮುನಿಯಪ್ಪ ಅವರು ಅತ್ಯಂತ ಸ್ಟ್ರಾಂಗ್ ಆಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕೆಎಚ್ ಮುನಿಯಪ್ಪ ಅವರು ಅಟ್ಯಾಕ್ ಬೀಳಬಹುದು. ಅಂದ್ರೆ ಕೋಲಾರ ಭಾಗ ಅನ್ನುವಂಥದ್ದು ತಮ್ಮ ತವರು ಜಿಲ್ಲೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಹಿಡಿತ ಬೇರೆಯವರಿಗೆ ಕೈ ತಪ್ಪಾರ್ದು ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ತಮ್ಮ ಪ್ರಾಬಲ್ಯವನ್ನ ಮತ್ತೆ ಸಾಧಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕೆಎಚ್ ಮುನಿಯಪ್ಪ ಅವರು ಅಟ್ಯಾಕ್ ಬಿದ್ದಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗಿ. ಹೀಗಾಗಿ ಹೈಕಮಾಂಡ್ ನಾಯಕರು ಜೊತೆಗೆ ಯಾವ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಕನ್ವಿನ್ಸ್ ಮಾಡಿ ಅಂತಿಮವಾಗಿ ರಮೇಶ್ ಕುಮಾರ್ ಬಣದವರಿಗೆ ಟಿಕೆಟ್ ಕೊಡಿಸ್ತಾರಾ ಅಥವಾ ಕೆಎಚ್ ಮುನಿಯಪ್ಪ ಅವರ ಟಿಕೆಟ್ ಅನ್ನ ಪಡೆದುಕೊಳ್ತಾರಾ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ. ನೀವೆಲ್ಲ ಮಾಹಿತಿಗಾಗಿ ಕಾದ್ ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ರಾಜ್ಯದ ನಾಯಕರು ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ ಅಂತ ಬಿಜೆಪಿ ಅವ್ರ ಮೇಲೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು. ಬಟ್ ಇವಾಗ ಯಾರು ವೀಕ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯನವರ ನಾಯಕತ್ವ ಕಂಪ್ಲೀಟ್ ಆಗಿ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬಿಕಾಸ್ ಅವರು ಹೇಳಿದ್ರು ಕೂಡ ಕೇಳುವಂಥ ಪರಿಸ್ಥಿತಿ ಇಲ್ಲ. ಅಂದ್ರೆ ಡೋಂಟ್ ಕೇರ್ ಮನಸ್ಥಿತಿ ಇರುವಂಥದ್ದು ಕೋಲಾರ ಭಾಗದ ನಾಯಕರಿಗೆ. ಯಾರು ಸಾಲ್ವ್ ಮಾಡ್ತಾರೆ ಕಾದ್ ನೋಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.